ದಿಢೀರ್ ಗೋಡೆ ಕುಸಿತ, 8 ಭಕ್ತರ ದುರ್ಮರಣ, ಹಲವರಿಗೆ ಗಂಭೀರವಾದಂತ ಗಾಯ. ಆಂಧ್ರಪ್ರದೇಶದ ವಿಶಾಖಪಟ್ಟಣದ ದೇಗುಲದಲ್ಲಿ ಒಂದು ಘಟನೆ ನಡೆದಿದೆ. ವರಾಹಲಕ್ಷ್ಮಿ ನರಸಿಂಹಸ್ವಾಮಿ ದೇಗುಲದಲ್ಲಿ ಒಂದು ಘಟನೆ ನಡೆದಿರೋದು. ಚಂದನೋತ್ಸವ ನಡೀತಾ ಇದ್ದಂತ ವೇಳೆ ನಡೆದಂತ ಅವಘಡ. ಅವಶೇಷಗಳ ಅಡಿ ಇನ್ನೂ ಹಲವರು ಸಿಲುಕಿರುವಂತ ಸಾಧ್ಯತೆ. ಸಿಬ್ಬಂದಿಯಿಂದ ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಪೊಲೀಸರು, ಅಧಿಕಾರಿಗಳು ಸದ್ಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ದೇವಸ್ಥಾನದ ಉತ್ಸವ ವೇಳೆ ದಿಢೀರ್ ಅಂತ ಗೋಡೆ ಕುಸಿತ ಆಗಿರುವಂತ ಘಟನೆ. 8 ಭಕ್ತರು ಇದರಲ್ಲಿ ದುರ್ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆಂಧ್ರಪ್ರದೇಶದ ವಿಶಾಖಪಟ್ಟಣದ ದೇಗುಲದಲ್ಲಿ ಒಂದು ಘಟನೆ ನಡೆದಿರೋದು. ವರಹಲಕ್ಷ್ಮಿ ನರಸಿಂಹಸ್ವಾಮಿ ದೇಗುಲದಲ್ಲಿ ಈ ಒಂದು ಘಟನೆ ನಡೆದಿದೆ. ಚಂದನೋತ್ಸವ ನಡೀತಾ ಇದ್ದಂಥ ವೇಳೆ ಈ ಅವಘಡ ಸಂಭವಿಸಿದೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಅನೇಕರು ಸಿಲುಕಿರಬಹುದಾದ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಈ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಪೊಲೀಸರು, ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪಾಪ ಎಲ್ಲ ದೇವಸ್ಥಾನಕ್ಕೆ ಉತ್ಸವ ಇದೆ ಅಂತ ಹೋಗಿದ್ರು. ಆದರೆ ಈ ಥರದೊಂದು ಅವಘಡ ಸಂಭವಿಸುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಉತ್ಸವ ಇದ್ದಂಥ ಹಿನ್ನೆಲೆಯಲ್ಲಿ ಅನೇಕರು ಬಂದಿದ್ದರಿಂದ ಈಗ ಸಮಸ್ಯೆ ಆಗಿದೆ. ಕೆಲವರನ್ನ ರಕ್ಷಣೆ ಮಾಡಲಾಗಿದೆ. ಕೆಲವರು ಇನ್ನೂ ಒಳಗಡೆ ಸಿಲುಕಿರುವಂಥ ಶಂಕೆ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರೋದು. ರಾತ್ರಿ ಆಗಿದ್ದರಿಂದ, ಬೆಳಗಿನ ಜಾವ ಆಗಿದ್ದರಿಂದ ಕತ್ತಲಿತ್ತು. ಹಾಗಾಗಿ ಕಾರ್ಯಾಚರಣೆಗೆ ಕೊಂಚ ಹಿನ್ನಡೆ ಕೂಡ ಆಗಿತ್ತು. ಸದ್ಯ ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆಯಾ? ಎಷ್ಟು ಜನರನ್ನು ರಕ್ಷಿಸಲಾಗಿದೆ? ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ? ಸದ್ಯದ ಸಿಚುವೇಶನ್ ಏನು? ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಗೋಡೆ ಕುಸಿತ ಆಗಿರೋದು ಹಳೇದಾಗಿತ್ತೋ ಗೋಡೆ ಅಥವಾ ಅದೇನು ಸಮಸ್ಯೆ ಆಗಿತ್ತು ಅನ್ನೋದು ಗೊತ್ತಿಲ್ಲ. ನೋಡ್ತಾ ಇದ್ದ ಹಾಗೇನೆ ಗೋಡೆ ಕುಸಿದು ಬಿಟ್ಟಿದೆ. ಪಾಪ ದೇವಸ್ಥಾನಕ್ಕೆ ಅಂತ ತೆರಳಿದವರು ಇದೀಗ ಇಲ್ಲಿ ಒಳಗಡೆ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಇಲ್ಲಿವರೆಗೂ 8 ಭಕ್ತರು ದುರ್ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಸೇರಿದಂತೆಯೇ ಅನೇಕ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ವೈದ್ಯರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇಮಿಡಿಯೇಟ್ ಆಗಿ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯ ಅಲ್ಲಿನ ಸಿಚುವೇಶನ್ ಏನು, ಎಲ್ಲ ಕಾರ್ಯಾಚರಣೆ ಮುಕ್ತಾಯ ಆಗಿದೆಯಾ? ಈ ಬಗ್ಗೆ ಮಾಹಿತಿ ಸಿಗಬೇಕಿದೆ. మరీ జడ్డీలు 1500 లేదు, మరి చాలా లేకుండా ఉండదు. మీరు నించున్న దగ్గర మనుషులు ఉన్నారన్న. జాగ్రత్త, రానే రానే జాగ్రత్త, రానే రానే మరీ జడ్డీలు 1500 లేదు, మరి చాలా లేకుండా ఉండదు. మీరు నించున్న దగ్గర మనుషులు ఉన్నారన్న. ఇక్కడ నువ్వు ఇక్కడ ఉన్నాడు. చేసిన